ಇದು ಶ್ರೀದೇವಿ ಕೃಪಾ ಡಾಕ್ಟರ್ ಶಿವಪ್ಪ ಹಾಗೂ ಮಂಗಳ ಗೌರಿ ಅವರ ಕನಸಿನ ಮನೆ. ಇವರು ಮಾಡುವಂತಹ ಮಹಾಲಕ್ಷ್ಮಿಯ ಅಲಂಕಾರವಾಗಿರಬಹುದು, ಇವರು ತಯಾರಿಸುವ ಹೂವಿನ ರಂಗೋಲಿ ಹಾಗೂ ದೀಪದ ಅಲಂಕಾರ, ಇವುಗಳೆಲ್ಲದರ ಬಗ್ಗೆ ಇವರ ಸ್ನೇಹಿತೆಯರು, ಆಪ್ತರು ಹಾಗೂ ಮನೆಯವರು ಏನೆಲ್ಲ ಹೇಳಿದ್ದಾರೆ ಎಂದು ಈ ವಿಡಿಯೋದಲ್ಲಿ ನೋಡೋಣವೇ. ಎಲ್ಲರಿಗೂ ನಮಸ್ಕಾರ. ನಾನು ಮಂಗಳ ಶಿವಪ್ಪ. ವರಮಹಾಲಕ್ಷ್ಮಿ ಪೂಜೆಯ ಸಂಭ್ರಮದ ಆಚರಣೆಯನ್ನು ನೋಡಿ ಎಲ್ಲರೂ ಆಶೀರ್ವದಿಸಿದ್ದೀರಿ. ಇಂದಿನ ವಿಡಿಯೋದಲ್ಲಿ ದೀಪಾವಳಿ ಪೂಜೆಯ ಅಲಂಕಾರ, ಮಹಾಲಕ್ಷ್ಮಿ ಪೂಜೆಯ ಅಲಂಕಾರ, ದೀಪದ ಅಲಂಕಾರ, ಹೂವಿನ ರಂಗೋಲಿಯನ್ನು ನೋಡೋಣವೇ. ನಮಸ್ಕಾರ, ನಾನು ಡಾಕ್ಟರ್ ಶಿವಪ್ಪ. ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಮೂರ್ತಿಯನ್ನು ಮಾಡಿರೋದು ನನ್ನ ಪ್ರೀತಿಯ ಮಡದಿ ಶ್ರೀಮತಿ ಮಂಗಳಗೌರಿ. ಇದನ್ನು ತಯಾರಿಸಲಿಕ್ಕೆ ಬೇಕಾದ ಪ್ರತಿಯೊಂದು ವಸ್ತುವನ್ನು ಸಹ ಅವರೇ ಹೊಂದಿಸ್ಕೊಂಡು, ಕೆಲವೊಂದಿಷ್ಟನ್ನು ಅವರೇ ತಯಾರು ಮಾಡಿಕೊಂಡು, ತುಂಬ ಶ್ರದ್ಧೆ, ಭಕ್ತಿ, ಕ್ರಿಯೇಟಿವಿಟಿಯನ್ನು ಯೂಸ್ ಮಾಡಿಕೊಂಡು, ಹಾಗೆ ಇಂಟೆಲಿಜೆನ್ಸನ್ನು ಸಹ ಯೂಸ್ ಮಾಡಿಕೊಂಡು ತಯಾರು ಮಾಡಿದ್ದಾರೆ. ಪ್ರತಿ ವರ್ಷನೂ ಅವರು ವರಮಹಾಲಕ್ಷ್ಮಿ ಪೂಜೆ ಸಮಯದಲ್ಲಿ ಇದೇ ತರದ ಮೂರ್ತಿಯನ್ನು ತಯಾರು ಮಾಡ್ತಾರೆ. ಹೀಗೆ ಮುಂದೆಯೂ ಸಹ ಅವರು ಈ ತರದ ಮೂರ್ತಿಯನ್ನು ಮಾಡಲಿಕ್ಕೆ ಅವರಿಗೆ ದೇವರು ಯೋಗ ಕೊಡ್ಲಿ ಅಂತ ನಾನು ಈ ಮೂಲಕ ಬೇಡ್ಕೊಳ್ತೇನೆ. ನಮಸ್ಕಾರ, ನಾನು ಸ್ನೇಹ. ಫಸ್ಟ್ಲಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಮ್ಮ ಹೇಳಿದ್ರು ಒಂದೆರಡು ಮಾತಾಡೋದು ದೇವಿ ಬಗ್ಗೆ ಅನ್ಸುತ್ತೆ, ಅವ್ರ ಕ್ರಿಯೇಟಿವಿಟಿ ಬಗ್ಗೆ ಏನು ಅನ್ಸುತ್ತೆ ಅಂತ ಹೇಳಿ. ಫಸ್ಟ್ಲಿ ನಾನು ಏನ್ ಹೇಳ್ಬೇಕಂತಂದ್ರೆ, ಕ್ರಿಯೇಟಿವಿಟಿನ ನಾವು ಯಾವುದೇ ರೀತಿ ಜಡ್ಜ್ ಮಾಡೋಕ್ಕಾಗಲ್ಲ. ಅಂಡ್ ಔಟ್ಪುಟ್ ನೀವೇ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಹೇಳಿ. ಸೊ ಇದೇ ರೀತಿ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಆ ದೇವಿ ಚೆನ್ನಾಗಿ ರೆಡಿ ಆಗಿ ಬರ್ಲಿ, ಆ ಶಕ್ತಿ ಅಮ್ಮಗೆ ಮತ್ತೆ ನನಗೆ ಕೊಲ್ಲೂರು ಮೂಕಾಂಬಿಕೆ ಕೊಡ್ಲಿ ಅಂತ ಕೇಳ್ಕೊಳ್ತಾ. ಅಂಡ್ ಅಮ್ಮ ದೇವಿ ಸೂಪರ್. ಸೊ ಒನ್ಸ್ ಅಗೇನ್ ಟು ಆಲ್ ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು. ನಾನು ಸ್ಪಂದನ್. ಈ ದೇವಿನ ಮಾಡಿದ್ದು ನಮ್ಮ ಮನೆ ಎಂತ ಮುಂಪಡೆಯಕ್ಕೆ ಪುಣ್ಯ ಮಾಡಿದೆ ಅನ್ಸುತ್ತೆ ನಾನು. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿದ್ಧಾರೂಢ ಚರಿತ್ರದೊಳಗೆ ಒಂದು ವಿಷಯ ಬರ್ತದೆ, ಏನಂತಂದ್ರೆ ಬಹಳ ಸುಂದರವಾದಂತಹ ಸಿದ್ಧಾರೂಢರ ಮೂರ್ತಿಯನ್ನ ಈ ಒಂದು ಸಂಗಮವರಿ ಕಲ್ಲಿನೊಳಗೆ ಆ ಮೂರ್ತಿಯನ್ನ ತಯಾರು ಮಾಡ್ತಾನೆ ಬಡಿಗೇರ್ ಕಾಳಪ್ಪ. ಅದನ್ನೆಲ್ಲರೂ ನೋಡಿ ಬಹಳ ಸಂತೋಷ ಪಡ್ತಾರೆ. ಸ್ವತಃ ಸಿದ್ಧಾರೂಢರನ್ನ ಕುಂತಂಗೆ ಆಗಿತ್ತು. ಅವಾಗ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಂದ್ರ, ಸ್ವಲ್ಪ ಕುತ್ತಿಗೆ ಒಳಗೆ ಹಿಂಗಾಗಿರ್ಬೇಕಾಗಿತ್ತು, ಕೈ ಒಳಗೆ ಹಿಂಗಾಗಬೇಕಾಗಿತ್ತು, ಒಂದ್ ಸ್ವಲ್ಪ ಏನೋ ಹೇಳಕ್ ಹೋಗ್ತಾನ. ಅವಾಗ ಆ ಬಡಿಗೇರ್ ಕಾಳಪ್ಪ ಸಿದ್ಧಾರೂಢರ ಮುಂದೆ ಒಂದು ಮಾತು ಹೇಳ್ತಾನೆ, ಏನಂತಂದ್ರೆ, ಹೊರಗೆ ಸಿದ್ಧಾರೂಢರ ದರ್ಶನವನ್ನು ಮಾಡಿದೆ, ಅದು ನನ್ನ ಹೃದಯದೊಳಗೆ ಮೂಡಿತು. ಹೃದಯದೊಳಗೆ ಏನ್ ಮೂಡಿತ್ತು ಅದ ನನ್ನ ತಲೆಯೊಳಗೆ ಬಂತು. ತಲೆಯೊಳಗೆ ಬಂದಿದ್ದ ನನ್ನ ಕೈಯಿಂದ ಹೊರಗೆ ಬಂದಕ್ಯಾರ ಈ ಒಂದು ಮೂರ್ತಿ ತಯಾರಾಗ್ಯದ. ಅದು ಏನ್ ಶುಭ ಆಗೈತಿ, ಏನ್ ಬಿಟ್ಟತಿ ಅವಾಗ ಅಂತ ಹೇಳಿದಂಗ ನಮ್ಮ ಮಂಗಳಗೌರಿ ಅಕ್ಕವರು, ಶಿವಪ್ಪ ಮಂಗಳಗೌರಿ ಅಂತ ಹೇಳಿ ಇವ್ರನ್ನ ಬಹಳ ದೇವಿ ವಿಶೇಷವಾದಂತಹ ಪೂಜೆಯನ್ನು ಮಾಡುವಂತವರು, ತಾಯಿ ಮೇಲೆ ವಿಶೇಷವಾದಂತಹ ಭಕ್ತಿ, ವಿಶೇಷವಾಗಿ ಕೊಲ್ಲೂರು ಮೂಕಾಂಬಿಕಾ ತಾಯಿಯ ಒಂದು
ಸಂಪೂರ್ಣವಾದಂತಹ ಆಶೀರ್ವಾದಕ್ಕೆ ಪಾತ್ರರಾದಂತಹ ಪುಣ್ಯಾತ್ಮರಿಗಳು ಇವರು ಮತ್ತು ನಾನು ಹೇಳಿದಂಗ ಇಬ್ರು ಅಣ್ಣ ತಂಗಿ ಇದ್ದಂಗದೇವಿ. ನನಗೂ ದೇವಿ ಮೇಲೆ ವಿಶೇಷವಾದ ಭಕ್ತಿ, ಇವರಿಗೂ ಸಹಿತ ದೇವಿ ಮೇಲೆ ವಿಶೇಷವಾದಂತಹ ಭಕ್ತಿ. ನಮಗೆ ಇವತ್ತು ಸಮಾಜದೊಳಗ ಗುರುತಿಸ್ತಾರಪ್ಪ ಯಾಕಂತಂದ್ರ ನಮ್ಮ ಶ್ರೀಮಂತಿಕೆಯಿಂದಾಗ್ಲಿ ಅಥವಾ ನಮ್ಮ ಅಧಿಕಾರದಿಂದಾಗ್ಲಿ, ಅದರಿಂದಲ್ಲ ನಾವು ಸಲ್ಲಿಸುವಂತಹ ತಾಯಿ ಸೇವೆಯಿಂದಾಗಿ ಇವತ್ತ ಈ ಸುಂದರವಾದಂತಹ ಮೂರ್ತಿಯನ್ನ ನಮ್ಮ ಸಹೋದರಿ ಏನ್ ತಯಾರು ಮಾಡಿದಾರೆ. ಈ ಮೂರ್ತಿಯನ್ನ ನೋಡಿದ ಕೂಡಲೇ ಏನ್ ಅನಿಸ್ತೈತಿ ಅಂತಂದ್ರೆ, ಆ ಕೊಲ್ಲೂರು ಮೂಕಾಂಬಿಕೆ ಮತ್ತ ಆ ಕರೇಮ ತಾಯಿ ಅವರ ಹೃದಯದೊಳಗೆ ಮೂಡಿದ್ರು. ಅವರ ಹೃದಯದೊಳಗೆ ಏನು ಮೂಡಿತ್ತೋ ಅದ ಮೂರ್ತಿನ ಇಲ್ಲಿ ತಯಾರಾಗಿ ನಿಂತೈತಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕಾಗಿ ತಾವು ಯಾವ್ದು ಹೆಸರು ಹೇಳಿದ್ರಲ್ಲ, ಯಾರವರಿಗೆ ಶಕುಂತಲಾ ಅಂತ ಹೇಳ್ತಾರೆ. ಅವ್ರಿಗೆ ಈ ಸುಂದರವಾದಂತಹ ಒಂದು ಮೂರ್ತಿಯನ್ನು ತಯಾರು ಮಾಡಿಕೊಡಕತ್ತಾರೆ. ನಮಸ್ಕಾರ, ನನ್ನ ಹೆಸರು ತ್ರಿವೇಣಿ ಅಂತ. ನಾನು ಮಂಗಳ ಮೇಡಮ್ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀನಿ. ಸೊ ಇವತ್ತು ಅಚಾನಕ್ ಆಗಿ ಮೇಡಮ್ ನನ್ ಕಾಲ್ ಬಂತು. ಸೊ ನಾನು ಅನ್ಕೊಂಡೆ ಮೇಡಮ್ ಪಾಪ ಇಲ್ಲಿ ಬರ್ತಾ ಇದಾರಂತ ಒಂದು ರೀತಿ ಖುಷಿ ಆಯ್ತು ನನಗೆ. ಬಟ್ ಮೇಡಮ್ ಅವರೇ ತಂದು ಮನೆಗೆ ಇನ್ವೈಟ್ ಮಾಡಿ ಬನ್ನಿ, ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು. ಸೊ ಬಂದು ನೋಡ್ಲಿಕ್ಕಾಗಿ ನಾನೇನ್ ಅನ್ಕೊಂಡೆ ಮೇಡಮ್ ಏನೋ ಚೆನ್ನಾಗಿ ಡ್ರೆಸ್ಸಿಂಗ್ ಮಾಡ್ಕೊಂಡಿರ್ಬೋದು ಅಂತ. ಅವ್ರು ಅಲ್ಲ, ಮೇಡಮ್ ಅಲಂಕಾರ ಮಾಡಿರೋದು ದೇವಿಗೆ ಎಷ್ಟು ಬ್ಯೂಟಿಫುಲ್ ಆಗಿ ಅಲಂಕಾರ ಮಾಡಿದ್ದಾರೆ. ಅಮ್ಮ ನೋಡ್ರಿ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದ್ದಾಳೆ. ಅಲಂಕಾರ ಮಾಡಿಸ್ ಅವಳು ಮೊದ್ಲೇ ಅಲಂಕಾರ ಪ್ರೀ. ಅವ್ರ ಕೈಯಿಂದ ಅಲಂಕಾರ ಮಾಡಿಸ್ಕೋತಾಳಂದ್ರೆ ಮೈ ಗುಡ್ನೆಸ್, ಶಿ ಇಸ್ ಸೋ ಲಕ್ಕಿ. ಅಮ್ಮ ಇಸ್ ವೆರಿ ಲಕ್ಕಿ ಆಸ್ ವೆಲ್ ಆಸ್ ಮಂಗಳ ಮೇಡಮ್ ಇಸ್ ವೆರಿ ಲಕ್ಕಿ. ಅಮ್ಮನ ಅಲಂಕಾರ ಮಾಡ್ತಾ ಇರೋದು so beautifully she has like decorated and she has madam she has ಇಷ್ಟು ಚಂದ ಮಾಡಿದ್ದಾರೆ ಅಂದ್ರೆ ಎದ್ದು ಬರೋ ಆಗಿದ್ದಾಳೆ ಅಮ್ಮ. ಸೊ ಅಮ್ಮನ ಆಶೀರ್ವಾದ ಸದಾ ಅವ್ರ ಮೇಲಿದೆ, ಅವ್ರ ಫ್ಯಾಮಿಲಿ ಮೇಲಿದೆ. ಅಮ್ಮ ಅವ್ರ ಮೇಲೆ ನೆಲೆಸ್ಬಿಟ್ಟಿದ್ದಾಳೆ. ಒಂದೇ ಮಾತು ನಾನು ಹೇಳ್ಬೇಕಂದ್ರೆ ಅವ್ರ ಅಲಂಕಾರಕ್ಕೆ ಅವಳು ಮನಸ್ಸು ಸೋತು ಬಿಟ್ಟಿದ್ದಾಳೆ. ಸೋತು ಅವ್ರ ಮನೇಲಿ ನೆಲೆದು ಬಿಟ್ಟಿದ್ದಾಳೆ, ಅವ್ರು ಒಲ್ದು ಬಿಟ್ಟಿದ್ದಾಳೆ ಅಮ್ಮ. ಇವತ್ತಿನ ದಿವಸ ಕರೇಮ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ನಾನು ಅರುಣ್ ಕುಲಕರ್ಣಿಯವರು ಇವತ್ತಿನ ದಿವಸ ಮಂಗಳಗೌರಿ ಅಕ್ಕವರಿಗೆ ದರ್ಶನಕ್ಕಾಗಿ ಬಂದಿದ್ವಿ. ಅವರು ದೇವಿಯನ್ನು ಎಷ್ಟು ಸುಂದರವಾಗಿ ಮಾಡ್ತಾರೆ ಅಂತಂದ್ರೆ, ಎಲ್ಲಿಂದ ಎಲ್ಲಿ ಇದ್ರೂ ಕೂಡ ನಮ್ಗೆ ಏನು ಅನಿಸ್ತದೆ ಅಂತಂದ್ರೆ ಬಂದು ದರ್ಶನವನ್ನು ತಗೋಬೇಕು. ಅವ್ರ ಮನೆಯೊಳಗೆ ಆ ದೇವಿಯನ್ನು ಸಾಕ್ಷಾತ್ಕಾರ ಮಾಡಿ ಕೂಡಿಸ್ಬಿಟ್ಟಿದ್ದಾರೆ. ಆ ದೇವಿಯನ್ನು ನೋಡಿ ನಮಗೆ ಬಹಳಷ್ಟು ಸಂತೋಷ ಆಯಿತು. ಶರಣ್ಯಟಂಬಿಕೆ ಗೌರಿ ನಾರಾಯಣಿ ನಮಸ್ತುತಿ. ಈ ಪದ ಒಳಗನೆ ಗೌರಿ ಹೆಸರು ಬರ್ತಾ ಇದೆ. ಅದಕ್ಕೆ ಶಿ ಈಸ್ ವೆರಿ ಲಕ್ಕಿ ಫಾರ್ ಆಲ್ ಆಫ್ ಅಸ್. ನಮ್ಮ ಎಲ್ಲ ಸಲುವಾಗಿ ಅವ್ರು ಯಾವಾಗೂ ಒಳ್ಳೇದು ವಿಚಾರ ಮಾಡ್ತಾರೆ ನಮ್ಮ ಸಲುವಾಗಿ. ಅವ್ರ ಆಶೀರ್ವಾದ ಯಾವಾಗೂ ನಮಗೆ ಇರ್ತೈತಿ ಅಂತ ನಮಗೆ ಭಾಳ ಖುಷಿ ಅದೇ ರೀ. ಅವ್ರ ಕೈಲೇ ದೇವಿದ ಪೂಜಾ ಮಾಡ್ತಾರೆ. ಖರೆ ಹೇಳಬೇಕಂದ್ರೆ ಅವರೇ ಸಾಕ್ಷಾತ್ ಗೌರಿ ಅದಾರ, ಪಾರ್ವತಿ ಅಂದ್ರೆ ಅವರೇ ಅದಾರ. ಅದಕ್ಕೆ ಅವ್ರ ಕೈ ಇಷ್ಟು ಚಂದ ಪೂಜೆ ಆಗತ್ತೆ. ಆ ಪೂಜಾ ನೋಡಿದ ತಕ್ಷಣ ನನಗೆ ದೇವಿ ಒಳಗನೆ ಅವ್ರು ಕಾಣ್ತಾಳೆ. ಖರೆ ಹೇಳ್ಬೇಕಂದ್ರೆ ಆಕ್ಚುಲಿ ನನಗೆ ಬೇರೆ ದೇವಿನ ಕಾಣೋದಿಲ್ಲ, ಅಲ್ಲೇ ಗೌರಿನ ಕಾಣ್ತಾಳೆ. ಅದೇ ನನಗೆ ಬಹಳ ಖುಷಿ ಆಗ್ಬಿಡ್ತೈತಿ. ನಮಸ್ಕಾರ, ನಾನು ಮಧುಮತಿ ಶ್ರೀಶೈಲ ಸಾಯಿಕಲ್ಪ ಅಂತ. ಮಂಗಳೂರು ನನ್ನ ಆತ್ಮೀಯ ಸ್ನೇಹಿತೆಯರು. ಸ್ನೇಹಿತರು ಅನ್ನೋದಕ್ಕಿಂತಲೂ ಅವರು ಒಂದೇ ಮನೆಯವ್ರ ಥರನೇ ಇದ್ದೀವಿ ನಾವು. ನಮ್ಮ ಮನೆಯವರಿಗೆ ಅಣ್ಣ ಅಂತಾನೆ ಹೇಳೋದವರು. ಹೀಗಾಗಿ ತುಂಬ ವರ್ಷದಿಂದ 10-12 ವರ್ಷದಿಂದನೂ ನಮ್ಮದವ್ರದ್ದು ಫ್ಯಾಮಿಲಿದು ತುಂಬ ಕ್ಲೋಸ್ನೆಸ್ ಇದೆ. ಮತ್ತು ಅವ್ರದ್ದೊಂದು ವಿಶೇಷ ಅಂದ್ರೆ ಪ್ರತಿ ವರಮಹಾಲಕ್ಷ್ಮಿ ಪೂಜೆ ಇದ್ದಾಗ ಬೇರೆ ಬೇರೆ ತರನೇ ದೇವಿಗೆ ಅಲಂಕಾರ ಮಾಡ್ತಾರೆ. ಇನ್ನೊಂದು ನಂಗೆ ಅವಾಗಿಂದ ಕೇಳಬೇಕು ಅಂತ ಇದ್ದೆ. ಇದಿಷ್ಟೆಲ್ಲ ಅಲಂಕಾರ ನೋಡ್ಬಿಟ್ರೆ ನೀವು ಎಷ್ಟು ದಿವಸ ತಗೊಂಡಿರ್ಬೇಕಪ್ಪ ಈ ಅಲಂಕಾರ ಮಾಡಕ್ಕೆ ಅಂತಾನೂ ಒಂದು ಕ್ವಶನ್ ಇದೆ. ಆಮೇಲೆ ಇದೆಲ್ಲ ಮಾಡೋದು ನಿಮ್ಗೆ ಹೇಗೆ ಅನ್ಸುತ್ತೆ? ಯಾವ ತರ ಇದು ಆಗುತ್ತೆ ನಿಮ್ಮಲ್ಲಿ ಮನಸ್ಸಲ್ಲಿ ಅಂತ? ಇದು ಆಕ್ಚುಲಿ ನನಗೆ ನಂದು ವರಮಹಾಲಕ್ಷ್ಮಿ ಅಲಂಕಾರ ಯೂಟ್ಯೂಬ್ ಚಾನಲ್ ಅಲ್ಲಿ ಏನ್ ಬಂತಲ್ಲ, ಆ ದಿವಸನೇ ನೋಡ್ಬಿಟ್ಟು ಅವರು ನನಗೆ ಫೋನ್ ಮಾಡಿದ್ರು. ನೈಟ್ ಶಕುಂತಲಾ ಮೇಡಮ್ ಬ್ಯಾಂಗ್ಳೂರಿಂದ ಫೋನ್ ಮಾಡಿದ್ರು. ಪ್ಲೀಸ್ ನನಗೆ ಈ ವರ್ಷನಾದ್ರೂ ಮಾಡ್ಕೊಡ್ತೀರಾ? ನನಗೆ ಆ ಪರಿಪೂರ್ಣ ದೇವಿ ನೋಡಿ ನನಗೆ ಎಷ್ಟು ಕಣ್ಣಲ್ಲಿ ಬರ್ತಾ ಇದೆ, ಪ್ಲೀಸ್ ಮಾಡ್ಕೊಡ್ತೀರಾ ಅಂತ ಕೇಳಿದ್ರು. ಆಮೇಲೆ ಇದಕ್ಕೆ ಎಷ್ಟು ಖರ್ಚಾಗತ್ತೆ ಅದೆಲ್ಲ ಕೇಳಿದ್ರು. ನಾನು ಸುಮ್ಮನೆ ಒಂದು ಜಸ್ಟ್ ಐಡಿಯಾ ಕೇಳಿದ್ರು, ಒಂದು 30,000 ವರೆಗೂ ಬರಬಹುದು ಅಂತ ಹೇಳಿದೆ. ಹಂಗ ಹೇಳಿದ ತಕ್ಷಣ ಒಂದೇ ಮಾತು ಹೇಳಿದ್ರು, 30,000 ಅಲ್ಲ 50,000 ಆಗಿ ನನಗೆ ಇದು ಬೇಕೇ ಬೇಕು, ಇಷ್ಟ ಆಗಿದೆ, ನನಗೆ ಇದು ಬೇಕೇ ಬೇಕು ಅಂತ ನಾನು ಕೇಳಿದೆ. ಆಮೇಲೆ ನಾನು ಅವರಿಗೆ ಒಂದು ಕ್ವಶನ್ ಕೇಳಿದೆ, ಇಲ್ಲ ಮೇಡಮ್ ಬ್ಯಾಂಗ್ಳೂರಲ್ಲಿ ಎಂತೆಂತ ಆರ್ಟಿಸ್ಟ್ ಇದ್ದಾರೆ, ನೀವು ಅವರಿಗೆ ಚಾನ್ಸ್ ಕೊಡೋ ಬಿಟ್ಟು ನನಗೆ ಚಾನ್ಸ್ ಕೊಡ್ತಾ ಇದ್ದೀರಾ ಅಂತ ಕೇಳಿದೆ. ಆವಾಗ ಅವ್ರು ಹೇಳಿದ್ರು, ಇಲ್ಲ ನನಗೆ ಈ ದೇವಿ ನೀವು ಮಾಡಿರುವಂತ ದೇವಿ ನೋಡ್ಬಿಟ್ಟು ಸಾಕ್ಷಾತ್ಕಾರೊಳಗೆ ಇದ್ದಾಳೆ ಅಮ್ಮ ಅಂತ ಹೇಳಿ ನನ್ಗೆ
ನನಗೊಂದು ಫೀಲ್ ಬರುತ್ತೆ. ಆ ಫೋಟೋ ನೋಡಿದಾಗ, ಆ ಪೂಜೆ ಫೋಟೋ ನೋಡಿದಾಗ ನನ್ಗೆ ಆ ಫೀಲ್ ಬರುತ್ತೆ. ಸೊ ನೀವು ಮಾಡ್ಕೊಡ್ಲೇಬೇಕು, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನೀವು ಮಾಡ್ಕೊಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಇದನ್ನ ಅವರಿಗೆ ಮಾಡಿ ಕರಿಯಮ್ಮ ತಾಯಿಯವರ ಆಶೀರ್ವಾದನ ತಗೊಂಡ್ ಬಂದು, ಮೂಕಾಂಬಿಕಾ ಕ್ಷೇತ್ರಕ್ಕೆ ಹೋದಾಗ ಅವರ ಆಶೀರ್ವಾದನ ತಗೊಂಡ್ ಬಂದು ಈ ಅಮ್ಮನವರನ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಸಾಕಾರ ಮೂರ್ತಿಯಾಗಿ, ಸುಂದರ ಮೂರ್ತಿಯಾಗಿ ನನ್ನಮ್ಮ ಇಲ್ಲಿ ಕೂತಿದ್ದಾಳೆ. ಮತ್ತೆ ನೀವು ಕೇಳಿದ್ರಿ ಇದನ್ನ ಮಾಡ್ಲಿಕ್ಕೆ ಎಷ್ಟು ದಿವಸ ತಗೊಂಡ್ರಿ ಅಂತ ಕೇಳಿದ್ರಿ. ಯಾಕಂದ್ರೆ ಇದು ನೋಡ್ತಾ ಇದ್ರೆ ನಮ್ಗೆ ಅನ್ಸುತ್ತಪ್ಪ, ಇವ್ರು ಎಷ್ಟು ದಿನ ತಗೊಂಡಿರ್ಬೋದು, ಅಷ್ಟು ಪ್ರತಿಯೊಂದರಲ್ಲೂ ಅಷ್ಟು ಪರ್ಫೆಕ್ಷನ್ ಕಾಣ್ತಾ ಇದೆ ಇಲ್ಲಿ. ಅದಕ್ಕೆ ಎಲ್ಲರಿಗೂ ಅವ್ರಿಗೂ ಕುತೂಹಲ ಇರುತ್ತಲ್ಲ ತಿಳ್ಕೊಬೇಕು. ಇಲ್ಲ, ನಾನು ಅವರು ನನಗೆ ಆರ್ಡರ್ ಕೊಟ್ಟಿದ ತಕ್ಷಣ ನಾನು ಕರಿಯಮ್ಮ ತಾಯಿ ಹತ್ರ ಹೋಗಿ ನಾನು ಪ್ರಾರ್ಥನೆ ಮಾಡ್ಕೊಂಡೆ. ನಾನು ಆ ಟೈಮಲ್ಲಿ ನಾವು ಕೊಲ್ಲೂರಿಗೂ ಹೋಗಿದ್ವಿ. ಆ ಮೂಕಾಂಬಿಕೆ ಹತ್ರನೂ ನಾನು ಬೇಡ್ಕೊಂಡಿದ್ದೆ, ಏನಂದ್ರೆ ನಿನ್ನ ಪರಿಪೂರ್ಣ ದೇವಿ ಮಾಡೋ ಅಂತ ಅವಕಾಶ ನನಗೆ ಸಿಕ್ಕಿದೆ. ಈ ಕಲೆಯನ್ನ ತೋರಿಸ್ಕೊಡೋ ಅಂತ ನನಗೆ ಒಂದು ಅವಕಾಶ ಸಿಕ್ಕಿದೆ. ಆದ್ರೆ ನನ್ನ ಪ್ರಾರ್ಥನೆ ಇಷ್ಟೇ, ನಾನು ನಿನ್ನ ದೇವಿನ ಮಾಡ್ಬೇಕಾದ್ರೆ ನನಗೆ ಎಲ್ಲೂ ಕೂಡ ಆ ಪರಿಪೂರ್ಣ ದೇವಿ ಆದ್ಮೇಲೆ ಎಲ್ಲೂ ಕೂಡ ಒಂದು ಚೂರು ಮಿಸ್ಟೇಕ್ ಅಂತ ನನಗೆ ಕಾಣಿಸ್ಕೋಬಾರ್ದು. ನನಗೆ ಅಷ್ಟೇ ಸಾಕು. ನನಗೆ ಅವರು ದುಡ್ಡು ಕೊಡ್ತಾರೆ, ನನಗೆ ಇನ್ನೇನೋ ಸನ್ಮಾನ ಮಾಡ್ತಾರೆ, ಅದು ಯಾವ್ದು ನನಗೆ ಬೇಡ. ನನಗೇನಂದ್ರೆ ಪರಿಪೂರ್ಣವಾಗಿ ನನ್ನಮ್ಮ ಸಾಕ್ಷಾತ್ಕಾರವಾಗಿ ಭಕ್ತಿಯಿಂದ ಮಾಡಿರೋದು ಅಂತ ಹೇಳಿ ನನಗೆ ನಾನು ಅಷ್ಟೇ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಬಂದೆ. ಆ ಕರಿಯಮ್ಮ ತಾಯಿ ಹತ್ರ, ಆ ಕೊಲ್ಲೂರು ಮೂಕಾಂಬಿಕೆ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊಂಡು ಬಂದೆ. ಬಂದ ಮೇಲೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಹೇಗಾಯ್ತು ಏನು, ನನಗಂತೂ ಒಂದು ರೀತಿ ಅದ್ಭುತ ಆಶ್ಚರ್ಯ ಅಂತಾನೆ ಹೇಳ್ತೀನಿ ನಾನು. ಆದ್ರೆ ಈ ದೇವಿ ಪರಿಪೂರ್ಣ ದೇವಿ, ಪ್ರತಿ ಒಂದು ಕೂಡ ಅಮ್ಮನವರ ಕಾಲಿನ ಕಡ ಆಗಿರ್ಬಹುದು, ಆಮೇಲೆ ಕೈಗೆ ಹಾಕಿರೋ ಬಳೆ ಆಗಿರ್ಬಹುದು, ಅಮ್ಮನವರಿಗೆ ಹಾಕಿರುವಂತ ಇಯರಿಂಗ್ ಆಗಿರ್ಬಹುದು, ಇಲ್ಲಿ ನೋಡ್ತಾ ಇದ್ರೆ ಇದು ಹೇರ್ ಸ್ಟೈಲ್ ಆಗಿರ್ಬೋದು, ಈ ಹಾರಗಳ ಆಗಿರ್ಬಹುದು, ಆಮೇಲೆ ಅಮ್ಮನವರಿಗೆ ಹಾಕಿರುವಂತ ಆಭರಣಗಳ ಸೆಟ್ಟಿಂಗ್ ಆಗಿರ್ಬಹುದು, ಆಮೇಲೆ ಅಮ್ಮನವರಿಗೆ ಹಾಕಿರುವಂತ ಮೂಗುತಿ, ಅಮ್ಮನವರಿಗೆ ಹಾಕಿರುವಂತ ಹಣೆಯ ಬೊಟ್ಟ ಆಗಿರ್ಬಹುದು, ಅದೆಲ್ಲದ ಆ ಹಾರ, ಈ ಹಾರ ಆಗಿರ್ಬೋದು, ಈ ಒಂದು ಏನು ತೋಳ್ಬಂದಿ ಅಂತ ಹೇಳ್ತಾರೆ, ಆಮೇಲೆ ಈ ಕಮಲದ ಹೂವಿನ ಈ ತೋಳ್ಬಂದಿ, ಭುಜಬಂದಿ, ಬಾಹುಬಂದಿ ಅಂತ ಏನ್ ಹೇಳ್ತಾರೆ, ಇದೆಲ್ಲದೂ ಕೂಡ ಎಷ್ಟು ಹೇಳಿ ಮಾಡಿಸ್ಬೇಕು, ಇದು ನನಗೆ ಇಲ್ಲೇ ಕೂರ್ಬೇಕು, ಇದು ನನಗೆ ಇಲ್ಲೇ ಹಾಕ್ಬೇಕು ಅಂತ ಪರ್ಫೆಕ್ಟ್ ಆಗಿ ಆ ತಾಯಿನೇ ನನ್ನ ಕೈಯಿಂದ ಹೇಳಿ ಮಾಡಿಸ್ಕೊಂಡು ಇವತ್ತು ಹಾಕೊಂಡು ಇಷ್ಟು ಸುಂದರ ಮೂರ್ತಿಯಾಗಿ ಅಮ್ಮನವರು ಇಲ್ಲಿ ಕೂತಿದ್ದಾರೆ. ಇದಕ್ಕಿಂತ ಹೆಚ್ಚಿನ ಸಂತೋಷ ನನಗೆ ಯಾವುದೂ ಇಲ್ಲ. ಆಮೇಲೆ ನೀವು ಕೇಳಿದ್ರಿ ಇದನ್ನ ಮಾಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ಅಂತ. ಇದು ಪರಿಪೂರ್ಣ ದೇವಿ ಆದ್ಮೇಲೆ ನನಗೆ ಕಣ್ಣು ತುಂಬಿ ಬಂತು, ನನ್ನ ಕಣ್ಣಲ್ಲಿ ಆನಂದ ಬಾಷ್ಪ ಬಂತು. ನನಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ನಾನು ನಿಜವಾಗ್ಲೂ ನಾನು ಬದುಕಿದ್ದಕ್ಕೂ ನಾನು ಹುಟ್ಟಿದ್ದಕ್ಕೂ ಸಾರ್ಥಕವಾಯ್ತು. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಸ್ನೇಹಿತೆಯಾದಂತಹ ಮಂಗಲ ಅವರು ತಮ್ಮ ಮನೆಯಲ್ಲಿ ವಿಜೃಂಭಣೆಯಿಂದ ದೇವಿಯನ್ನ ಅವರು ತಯಾರಿಸಿದ್ದಾರೆ. ಆ ದೇವಿಯ ಮೂರ್ತಿಯನ್ನ ನೋಡ್ಲಿಕ್ಕೆ ನಾವೆಲ್ಲ ಸ್ನೇಹಿತರು ಸೇರಿ ಯಾವ ಮಂಗಲ ಅವರ ಮನೆಗೆ ಆಗಮಿಸಿದ್ದೇವೆ. ಈ ಮೂರ್ತಿಯನ್ನು ನೋಡಿದಾಗ ನಮ್ಮೆಲ್ಲರ ಮೈ ಮನ ರೋಮಾಂಚನಗೊಂಡಿದ್ದು, ಅಷ್ಟು ಸುಂದರವಾಗಿ ಆ ದೇವಿಯ ಮೂರ್ತಿಯನ್ನು ನೋಡ್ತಾ ಇದ್ರೆ ನಮ್ಗೆ ಭಕ್ತಿ ಭಾವ ತುಂಬಿ ತುಳುಕ್ತಾ ಇದೆ. ಅಂತ ಒಂದು ಮೂರ್ತಿಯನ್ನ ಇವತ್ತಿನ ದಿನ ನಮ್ಮ ಸ್ನೇಹಿತೆಯಾದಂತಹ ಮಂಗಲ ಅವರು ನಿರ್ಮಿಸಿದ್ದಾರೆ. ಶಕುಂತಲಾ ಮೇಡಮ್ ಅವರು ನನ್ನ ಮನೆಗೆ ಆಗಮಿಸ್ತಿರೋ ಒಂದು ಕ್ಷಣ. ಬನ್ನಿ ಮೇಡಮ್, ಪ್ಲೀಸ್ ಒಳಗ್ ಬನ್ನಿ. ವೆಲ್ಕಮ್ ಟು ಮೈ ಹೋಮ್. ಶಕುಂತಲಾ ಮೇಡಮ್ ಅವರು ಬ್ಯಾಂಗ್ಳೂರಿಂದ ಈಗ ಪರಿಪೂರ್ಣ ದೇವಿಯನ್ನ ನೋಡಿ, ಅಂದ್ರೆ ಲೈವ್ ಆಗಿ ನೋಡಿ ನಾನೇ ಬಂದು ತಗೊಂಡು ಹೋಗ್ತೀನಿ ಅಂತ ಹೇಳಿ ಮೇಡಮ್ ಬಂದಿದ್ದಾರೆ. ಮೇಡಮ್, ನೀವು ಈಗ ಲೈವ್ ಆಗಿ ಅಮ್ಮನವರನ್ನ ನೋಡಿದ್ದೀರಾ, ನಿಮ್ಗೆ ಏನ್ ಫೀಲ್ ಬಂತು? ಅಮ್ಮನವ್ರನ್ನ ನೋಡಿದ ತಕ್ಷಣ ನಿಮ್ ಮನಸ್ಸಲ್ಲಿ ಏನ್ ಭಾವನೆ ಬಂತು? ನಿಮ್ಗೆ ಏನ್ ಫೀಲ್ ಬಂತು ಮೇಡಮ್? ಆಕ್ಚುಲಿ ಫಸ್ಟ್ ನೋಡಿದಾಗ ತುಂಬಾ ಸಾಕ್ಷಾತ್ಕಾರವಾಗಿ ದೇವಿನೇ ಎದ್ದು ಬರೋ ತರ ಕಾಣಿಸ್ತು. ಓಕೆ, ನಾನು ಇಷ್ಟು ಕಲರ್ಫುಲ್ ಆಗಿ, ಇಷ್ಟು ಒಂದು ಸ್ಪಾರ್ಕ್ಲಿಂಗ್ ಆಗಿ ದೇವಿ ಇರ್ತಾರೆ ಅಂತ ಹೇಳಿ ನಾನು ಅನ್ಕೊಂಡಿರ್ಲಿಲ್ಲ. ಓಕೆ, ಇದು ನಾನು ವಾಟ್ಸಪ್ ಆಮೇಲೆ ಫೋಟೋಸ್ ನೋಡಿದ್ಕಿಂತನೂ ಚೆನ್ನಾಗಿ ಮೂಡ್ ಬಂದಿದೆ. ಓಕೆ, ಎಸ್ಪೆಷಲಿ ಆಲ್ ದಿ ಜ್ಯುವೆಲ್ರೀಸ್ ಎಲ್ಲ ಹಾಕೊಂಡು, ಸಾರಿ ಹಾಕೊಂಡು, ಆಮೇಲೆ ಈ ಫ್ಲವರ್ಸ್ ಎಲ್ಲ. ಓಕೆ, ತುಂಬಾನೇ ಚೆನ್ನಾಗಿ ದೇವಿ ಮೂಡ್ ಬಂದಿದ್ದಾರೆ. ಓಕೆ, ನನ್ನ ಉದ್ದೇಶ ಏನಿತ್ತು, ನಾನು ಆರ್ಡರ್ ಕೊಟ್ಟು ನಿಮ್ಗೆ ಮೊದಲು ಕೇಳಿದ್ದೆ. ಓಕೆ, ಅದೇನೋ ಆ ಟೈಮಲ್ಲಿ ಆಗಿಲ್ಲ, ಈ ಸತಿ ಒಪ್ಕೊಂಡಿದ್ದೀರಾ. ಓಕೆ, ಇಷ್ಟು ಚೆನ್ನಾಗಿ ಮೂಡ್ ಬರುತ್ತೆ ಅಂತಾನು ನನ್ನ ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ.
ವರಮಹಾಲಕ್ಷ್ಮಿ ಟೈಮ್ನಲ್ಲಿ ನೀವೇನ್ ಹಾಕ್ತಾ ಇದ್ರಲ್ಲ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇವ್ರ ಮೇಡಮ್ ಹತ್ರ ಎಷ್ಟೊಂದು ಕ್ರಿಯೇಟಿವಿಟಿ ಇದೆ ಅಲ್ಲ, ಓಕೆ ಅಟ್ಲೀಸ್ಟ್ ಈ ಐಟಮ್ಸ್ ನನ್ನ ಹತ್ರನೂ ಇದ್ದು ನಾನು ಪೂಜೆ ಮಾಡಬೇಕು ಅಂತ ಹೇಳಿ ಇದು ಮಾಡ್ಕೊತಿದ್ದೆ. ಸೊ ಒನ್ ಆಫ್ ದಿ ಆಪ್ಷನ್ ಏನ್ ಅನ್ಕೊಂಡೆ ಅಂದ್ರೆ ದಿವಾಲಿ ಟೈಮ್ನಲ್ಲಿ ನಾವು ಆಕ್ಚುಲಿ ಏನು ಹುಲಿಯ ಕುರ್ಕೆ ಆಮೇಲೆ ಇದ್ದಿರ್ತೀರಿ ಸಜ್ಜಪ್ಪ ಆ ಥರ ಎಲ್ಲ ನಮ್ಮ ಮನೆಯಲ್ಲಿ ಆ ಥರ ಕರ್ತವ್ಯ ಇದೆ. ಸೊ ಅಟ್ಲೀಸ್ಟ್ ಲಕ್ಷ್ಮಿ ಈ ಸತಿ ನಾನು ಒಂದು ಮುಖವಾಡ ತರ ಒಂದು ಕಲಶ ತರ ಇಟ್ಬಿಟ್ಟು ಸೊ ಅದು ಕೊಂಡಿಸಿದ್ರೆ ಅದು ಲೈಫ್ ಲಾಂಗ್ ನಾನು ಇರೋವರೆಗೂ ಇಟ್ಟು ಪೂಜೆ ಮಾಡಿ ಹಂಗೆ ಕಾಟ್ ಮಾಡಿ ಇದು ಮಾಡೋಣ ಅಂತ ಹೇಳಿ ದಟ್ ಆಲ್ಸೋ ಮೋಟಿವೇಟೆಡ್ ಮೀ. ಸೊ ಹಾಗಾಗಿ ಇದೇನು ನಾನು ತಗೊಂಡು ಹೋಗ್ತೀನಲ್ಲ, ಓಕೆ. ಸೊ ಈಗ ನಾನು ಬರ್ಬೇಕಾದ್ರೂ ಅಷ್ಟೇ ಒಂದು ದೇವ್ರನ್ನ ಪ್ರೇ ಮಾಡ್ಕೊಂಡೇ ಬರ್ತಿದ್ದೆ. ದೇವ್ರೆ ನಾನು ಚೆನ್ನಾಗಿ ಬಂದು ಇಲ್ಲಿವರೆಗೂ ಮುಟ್ಟಿ ನಾನು ಇದನ್ನ ವಾಪಸ್ ನಾನು ಮತ್ತೆ ಬ್ಯಾಂಗ್ಳೂರಿಗೆ ತಗೊಂಡೋಗಿ ನಾಳೆ ನಾನು ನಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವ ಅಂತ ಒಂದು ನನಗೆ ಆಶೀರ್ವಾದ ಮಾಡುವಂತ ನಾನು ನೆನ್ಸ್ಕೊಂಡು ಬರ್ತಿದ್ದೆ, ಓಕೆ. ಸೊ ಆ ಒಂದಿದ್ರಲ್ಲಿ ಸೊ ಈಗ ನನಗೆ ಓಕೆ ನಾಳೆ ತಗೊಂಡು ಹೋಗಿ ಆಮೇಲೆ ನನ್ನ ಮಗಳೂ ತುಂಬಾ ಇದು ಮಾಡ್ತಾ ಇದ್ಲು. ಬೇಸಿಕಲಿ ನಾನು ಈಗೇನು ವರಮಹಾಲಕ್ಷ್ಮಿ ಇದೇನು ದೀಪಾವಳಿಗೆ ಲಕ್ಷ್ಮಿ ತಗೊಂಡು ಹೋಗ್ತೀನಲ್ಲ, ನನ್ನ ಮಗಳಿಗೋಸ್ಕರ ಅದನ್ನ ಇದು ಮಾಡ್ತಾ ಇರೋದು. ಯಾಕಂದ್ರೆ ಅವರು ಪೂರಾ ಇನ್ವಾಲ್ವ್ ಆಗಿ ಓಕೆ ಒಂದು ಶ್ರದ್ಧಾ ಭಕ್ತಿಯಿಂದ ಇದು ಒಂದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಇಡೀ ಫ್ಯಾಮಿಲಿ ಸೆಲೆಬ್ರೇಟ್ ಮಾಡಿ ಅದನ್ನ ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಹೇಳಿ ಅದನ್ನ ಒಂದು ಯೋಚನೆ ಬಂದು ಅದಕ್ಕೆ 100% ಆಗಿ ನೀವು ನನಗೆ ಸಹಕಾರ ಕೊಟ್ಟು ನೀವು ಅಷ್ಟೆಲ್ಲ ಎಫರ್ಟ್ಸ್ ಹಾಕಿ ಓಕೆ ಇವತ್ತಿಗೆ ದೇವಿ ನಮ್ಮ ಮನೆಗೆ ಬರ್ಲಿಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿ ಅದಕ್ಕೆಲ್ಲ ಫಸ್ಟ್ ಏನು ಬ್ಲೆಸ್ಸಿಂಗ್ಸ್ ಬಂದು ದೇವ್ರದ್ದು, ಸೆಕೆಂಡ್ ಬಂದು ನಿಮ್ದು ಎಫರ್ಟ್ಸ್. ಈ ಎಫರ್ಟ್ಸ್ ನಮ್ಗೆ ಎಷ್ಟು ಏನ್ ಕೊಟ್ರು ಓಕೆ ಇಟ್ ಈಸ್ ಲೈಕ್ ಮ್ಯಾಚ್ಲೆಸ್, ಓಕೆ. ಸೊ ಹಂಗಾಗಿ ಇದನ್ನ ನಾನಾಯ್ತು ನನ್ನ ಮಗಳಾಯ್ತು ನನ್ನ ಯಜಮಾನ್ರಾಯ್ತು ನಾವು ಯಾವಾಗ್ಲೂ ದೇವ್ರನ್ನ ನೋಡಿದ ತಕ್ಷಣ ಫಸ್ಟ್ ನಮಗೆ ಸ್ಪ್ಲಾಶ್ ಆಗೋದೆ ನೀವು ನಿಮ್ಮ ವರ್ಕು ನಿಮ್ಮ ಡೆಡಿಕೇಶನ್ ಆಯ್ತಾ, ಆಮೇಲೆ ನಿಮ್ಗೆ ಎಷ್ಟು ಏನು ಲವ್ ಅಂಡ್ ಅಫೆಕ್ಷನ್ ಇದೆ ಗಾಡ್ ಮೇಲೆ ಆಯ್ತಾ, ಇದೊಂದು ಕ್ರಿಯೇಟಿವಿಟಿ ಮಾಡ್ಲಿಕ್ಕೆ. ಸೊ ಹಾಗಾಗಿ ದಿಸ್ ವಿಲ್ ಆಲ್ವೇಸ್ ಗೆಟ್ ಹೈಲೈಟೆಡ್ ಅಂತ ಹೇಳಿ ಹೇಳ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. बोलो श्री करियम्म माता की, ओम श्री मुकांबिका माता की. ಈಗ ಅಮ್ಮನವರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ನನ್ನ ಫ್ರೆಂಡ್ ಶಕುಂತಲಾ ಮೇಡಮ್ ಅವ್ರ ಮನೆಗೆ ದೀಪಾವಳಿಯನ್ನು ಆಚರಿಸಲಿಕ್ಕೆ ಅಮ್ಮನವರು ಹೋಗ್ತಾ ಇದ್ದಾರೆ ಬೆಂಗಳೂರಿಗೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.